ಎರಡು ಕ್ಷೇತ್ರಗಳನ್ನು ಕಡಿಮೆ ಮಾಡುವಂತ ಹುನ್ನಾರ ಕೇಂದ್ರದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ತಮಿಳುನಾಡಿನಲ್ಲಿ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಸಭೆ ಆಯಿತು. ನಮ್ಮ ಸಿಎಂ ಆರೋಗ್ಯ ಸರಿ ಇರಲಿಲ್ಲ, ಸೊ ಹೀಗಾಗಿ ನಾನು ಅದಕ್ಕೆ ಭಾಗಿಯಾಗಿದ್ದೆ. ನಮ್ಮ ಪಕ್ಷದ ಪರ ಪ್ರತಿಪಾದನೆ ಮಾಡಿದ್ದೇನೆ. ಅಣ್ಣಾಮಲೈ ಎಲ್ಲೋ ದೂರದಲ್ಲಿ ಕಪ್ಪು ಬಟ್ಟೆ ಹಾರಿಸಿದ್ರಂತೆ. ನನ್ನ ಮುಂದೆ ಹಾರಿಸಿದ್ರು ಕೂಡ ನನಗೆ ಬೇಜಾರಿಲ್ಲ ಅಂತ ಹೇಳಿದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ವಿರುದ್ಧ 55 ಪಕ್ಷಗಳು ಒಟ್ಟಾಗಿ ಹೋರಾಟ ಮಾಡ್ತಾ ಇರ್ತವೆ. ಅವ್ರು ಮಾತ್ರ ಒಬ್ಬರೇ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಣ್ಣಾಮಲೈ ವಿಚಾರಕ್ಕೆ ಕುಟುಕಿದ್ದಾರೆ. ನಿನ್ನೆ ತಮಿಳುನಾಡಿಗೆ ಹೋಗಿದ್ದೆ. ನಮ್ಮ ವಿಚಾರನ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ, ದಕ್ಷಿಣ ಭಾರತದ ಸ್ವಾಭಿಮಾನ ಪ್ರಶ್ನೆ, ನಮ್ಮ ರಾಜ್ಯದ ವಿಚಾರಗಳನ್ನೆಲ್ಲ ಮನ್ನಣೆ ಮಾಡಿದ್ದೀನಿ. ಏನು ಮುಖ್ಯಮಂತ್ರಿಗಳು ಏನು ನನಗೆ ಕಿವಿ ಮಾತು ಹೇಳಿ ಕಳಿಸ್ಕೊಟ್ಟಿದ್ರು ಅವೆಲ್ಲ ಕೂಡ ಪ್ರಸ್ತಾವನೆ ಮಾಡಿ ನಾವು ಮಾಡಿದ್ದೇವೆ. ಮುಂದಕ್ಕೆ ಹೋರಾಟ ಮಾಡ್ತೇವೆ. ನಮ್ಮ ರಾಜ್ಯದಲ್ಲೂ 2 ಸೀಟ್ ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ದಕ್ಷಿಣ ಭಾರತದಲ್ಲಿ ಅನೇಕ ಸೀಟ್ಗಳನ್ನ ಮಾಡಬೇಕಾಗಿದೆ. ಸೊ ಎಲ್ಲ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡಿದ್ರು. ನಮ್ಮ ಮುಖ್ಯಮಂತ್ರಿ ಆರೋಗ್ಯ ದೃಷ್ಟಿಯಿಂದ ಅವ್ರು ಬರಲಿಲ್ಲ ಅಷ್ಟೇ. ಮಿಕ್ಕಿದೆಲ್ಲ ಕೂಡ ನಾವೆಲ್ಲ ಹೋಗಿ ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ಏನು ಪ್ರತಿಪಾದನೆ ಮಾಡಬೇಕು ಮಾಡಿ ಬಂದಿದ್ದೇವೆ. ಅಣ್ಣಾಮಲೈ ಅವರು ಕಬ್ಬಾಟ ಎಲ್ಲ ಆರಿಸಿದ್ರಂತೆ. ನನ್ನ ಮುಂದೆ ಏನು ಆರಿಸಲಿಲ್ಲ, ಎಲ್ಲ ದೂರದಲ್ಲಿ ಆರಿಸಿದ್ರಂತೆ. ನನ್ನ ಮುಂದೆನೇ ಆರಿಸಿದ್ರೆ ನಂಗೇನು ಬೇಜಾರು ಮಾಡ್ಕೊಳ್ತಿದ್ದೆ. ಅವ್ರ ಡ್ಯೂಟಿ ಪಾಪ ಅವ್ರ ಪಾರ್ಟಿ ಎಕ್ಸಿಸ್ಟೆನ್ಸ್ ತೋರಿಸ್ಕೋಬೇಕಲ್ಲ, ಅವ್ರ ಲೀಡರ್ಗಳಿಗೆಲ್ಲ ತೋರಿಸ್ಕೋಬೇಕಲ್ಲ. ಅವರ ತಮಿಳುನಾಡು ವಿರುದ್ಧ ಇಡೀ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ 54 ಪಾರ್ಟಿಗಳು ಒಗ್ಗಟ್ಟಾಗಿ ಫೈಟ್ ಮಾಡ್ತಾ ಇದ್ದಾರೆ. ಅವರೊಬ್ಬರು ಮಾತ್ರ ಬೇರೆ ಮಾಡ್ತಾ ಇದ್ದಾರೆ. ಅವ್ರದ್ದು ಅವ್ರು ಮಾಡ್ಕೊಳ್ಳಿ. ನಿನ್ನೆ ತಮಿಳುನಾಡಿಗೆ ಹೋಗಿದ್ದೆ. ನಮ್ಮ ವಿಚಾರನ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ, ದಕ್ಷಿಣ ಭಾರತದ ಸ್ವಾಭಿಮಾನ ಪ್ರಶ್ನೆ, ನಮ್ಮ ರಾಜ್ಯದ ವಿಚಾರಗಳನ್ನೆಲ್ಲ ಮನ್ನಣೆ ಮಾಡಿದ್ದೀನಿ. ಏನು ಮುಖ್ಯಮಂತ್ರಿಗಳು ಏನು ನನಗೆ ಕಿವಿ ಮಾತು ಹೇಳಿ